ಹಾಯ್ ಹಲೋ ಫ್ರೆಂಡ್ಸ್, ಕೃಷಿ K20 ಚಾನಲ್ಗೆ ಆಧಾರದ ಸ್ವಾಗತ. ನಾನೀಗ ತೋರಿಸ್ತಾ ಇರೋದು ನಮ್ಮ ಕೈ ತೋಟದಲ್ಲಿ ಇರತಕ್ಕಂಥ ಗುಂಪು ಬಾಳೆ ಪದ್ಧತಿ. ನೋಡಿ, ಇದು ಗುಂಪು ಬಾಳೆ ಪದ್ಧತಿ. ಗುಂಪು ಬಾಳೆ ಪದ್ಧತಿ ಅಂದರೆ ಗೊತ್ತಲ್ಲ ನಿಮಗೆ ಫ್ರೆಂಡ್ಸ್, ನಾವು ಮರಿಗಳನ್ನ ತುಳಿಯೋದಾಗಲಿ ಮೆಟ್ಟೋದಾಗಲಿ ಕಡಿಯೋದಾಗಲಿ ಮಾಡೋದಿಲ್ಲ. ನೋಡಿ, ಇದು ನಮ್ಮದು ಕರ್ಬಾಳೆ. ಇದು ಎಷ್ಟು ಹೆಲ್ತಿಯಾಗಿದೆ, ಹಂಗೆ ಎಷ್ಟು ತುಂಬ ಜಗ್ಗಿದೆ ನೋಡಿ ಕಾಯಿ. ಏನು ಇದರಿಂದ ನಮಗೆ ಬೆನಿಫಿಟ್ ಏನಪ್ಪ ಅಂದರೆ, ನಮಗೆ ಈ ಮರಿಯಲ್ಲಿ ನಮಗೆ ಬಾಳೆದೆಲೆ ಯೂಸಿಗೆ ಬರ್ತದೆ. ವಾರಕ್ಕೆ ಏನಿಲ್ಲ ಅಂದರೂ 25ರಿಂದ 30 ಬಾಳೆದೆಲೆ ಸಿಗ್ತದೆ ಮನೆ ಯೂಸಿಗೆ. ಮತ್ತು ವರ್ಷಕ್ಕೆ 4ರಿಂದ 5 ಗೊನೆಗೆ ಏನು ತೊಂದರೆ ಇಲ್ಲ. ಇದಕ್ಕೆ ನಾವು ಗೊಬ್ಬರ ಸಹಿತ ಹಾಕೋದಿಲ್ಲ, ಖಾಲಿ ನೀರು ಒಂದು ಕೊಡ್ತೀವಿ ಅಷ್ಟೇ. ನೋಡಿ ಎಷ್ಟು ಹೆಲ್ತಿಯಾಗಿ ಎಷ್ಟು ಚೆನ್ನಾಗಿದೆ. ನೀವು ಮನೆ ಹತ್ರ ಈ ಥರ ಒಂದು ಗುಂಪು ಬಾಳೆ ಪದ್ಧತಿ ಮಾಡ್ಕೊಂಡ್ರೆ ನಿಮ್ಮ ಮನೆಗೆ ಸಾಕಾಗುತ್ತೆ. ಇಡೀ ವರ್ಷಕ್ಕೆ ಮನೆಗೆ ಬಾಳೆದೆಲೆ ಬಾಳೆಗೊನೆಯೂ ಸಾಕಾಗುತ್ತೆ ಫ್ರೆಂಡ್ಸ್. ತೋಟದಲ್ಲಾದರೆ ಒಂದು 10 ಕಡೆ ಗುಂಪು ಬಾಳೆ ಪದ್ಧತಿನ ಮಾಡ್ಕೊಂಡ್ರೆ ಕೈಯಲ್ಲಿ ಕಾಸು ಆಗುತ್ತೆ, ಬಾಳೆದೆಲೆಯಿಂದನೂ ಬೆನಿಫಿಟ್ ಆಗುತ್ತೆ. ಹಾಗೆ ಈ ಚಾನಲ್ನ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಬಾಯ್.